ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾಸ್ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ಸಿಂಪಲ್ ಆಗಿ ಕುಕ್ಕರಲ್ಲಿ ಗೋರಿಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಒಂದು ಚೂರು ಒಗ್ಗರಣೆ ಹಾಕ್ಕೊಂಡು ಮಾಮೂಲಿ ನೀವು ಏನು ಪಾತ್ರೆಯಲ್ಲಿ ಮಾಡ್ತೀರಲ್ಲ ಆ ಥರ ಪಲ್ಯನ ಕುಕ್ಕರಲ್ಲಿ ಮಾಡ್ಕೊಳ್ಳೋದ್ರಿಂದ ಸಾಫ್ಟಾಗಿ ರುಚಿಯಾಗೂ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಇದು ಚಪಾತಿ, ರೊಟ್ಟಿ ಅಥವಾ ಊಟದ ಜೊತೆ ಸೈಡ್ ಡಿಶ್ ಥರ ಬೇಕಾದರೂ ಬಡಿಸ್ಬೋದು. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ಒಂದು ಚಿಕ್ಕ ಬಾಣಲಿ ಒಳಗಡೆ 1 ಟೀ ಸ್ಪೂನ್ ಎಣ್ಣೆ ಒಂಚೂರು ಬಿಸಿ ಆಗ್ತಿರೋ ಹಾಗೆ 1 ಟೇಬಲ್ ಸ್ಪೂನ್ ಕಡಲೆಕಾಯಿ ಬೀಜನ ಒಂದು 3/4 ಭಾಗ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಕಡಲೆಕಾಯಿ ಬೀಜ 3/4 ಭಾಗ ಫ್ರೈ ಆಗ್ತಿರೋ ಹಾಗೆ ಖಾರಕ್ಕೆ ತಕ್ಕ ಹಾಗೆ ಹಸಿಮೆಣಸಿನ್ಕಾಯಿ, ನಾನಿಲ್ಲಿ 5 ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಅರ್ಧ ಕಟ್ ಮಾಡಿಬಿಟ್ಟು ಹಾಕೊಳ್ಳಿ, ಇಲ್ಲಾಂದರೆ ಕುಡಿಯುತ್ತೆ. 1 ಉಂಡೆ ಬೆಳ್ಳುಳ್ಳಿ ಚಿಕ್ಕದಾದರೆ, ಇಲ್ಲಾಂದರೆ ಒಂದು 10ರಿಂದ 12 ಎಕ್ಳು ಬೆಳ್ಳುಳ್ಳಿ ಎಲ್ಲ ಒಂಥರ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ತೀನಿ. ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಸಣ್ಣ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಈ ಶಾಖಕ್ಕೆ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಬಾಡುತ್ತೆ. ಈ ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ ಒಳಗಡೆ ಹಾಕೊಳ್ತೀನಿ. ಇದನ್ನು ನೀರು ಹಾಕದೆ ಹಾಗೆ ತರಕಾರಿ ರುಬ್ಕೊಳ್ತೀನಿ. ನೀರು ಹಾಕದೆ ಹಾಗೆ ರುಬ್ಬಿದ್ದೀನಿ. ಆ ಒಂದು ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪಲ್ಲಿರೋ ಅಂಶನೇ ಸಾಕು, ಒಂಥರ ಚಟ್ನಿ ಹದಕ್ಕೆ ಬಂದಿದೆ. ಇವಾಗ ಒಗ್ಗರಣೆ ಹಾಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ ಒಳಗಡೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಒಂಚೂರು ಚೆನ್ನಾಗಿ ಬಿಸಿ ಆಗಲಿ. ಜೀರಿಗೆ ಅರ್ಧ ಟೀ ಸ್ಪೂನ್ ಹಾಕೊಳ್ತಾ ಇದ್ದೀನಿ. ಜೀರಿಗೆ ಸಿಡಿಯೋದಕ್ಕೆ ಶುರು ಆಗಲಿ. ಜೀರಿಗೆ ಫ್ರೈ ಆಗ್ತಿದ್ದ ಹಾಗೆ 1 ಗರಿ ಕರಿಬೇವಿನ ಸೊಪ್ಪು ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ಗೋರಿಕಾಯಿ ಹಾಕೊಳ್ತೀನಿ. 1/4 kg ಗೋರಿಕಾಯಿನ ಚೆನ್ನಾಗಿ ತೊಳೆದು ಆ ಕಡೆ ಈ ಕಡೆ ಸೈಡ್ ತೆಗೆದು ನಾರನ್ನೆಲ್ಲ ಒಂದು ಅರ್ಧ ಇಂಚು ಉದ್ದಕ್ಕೆ ಕಟ್ ಮಾಡ್ಕೊಳ್ತೀನಿ. ಗೋರಿಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ. ಈ ಗೋರಿಕಾಯಿನ ನಾನಿವತ್ತು ಕುಕ್ಕರಲ್ಲಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ನೀವು ಬೇಕಾದರೆ ಬಾಣಲಿಯಲ್ಲಾಗಿರ್ಬೋದು, ಪಾತ್ರೆಯಲ್ಲಾಗಿರ್ಬೋದು ಹಾಗೆ ಬೇಯಿಸ್ಕೋಬೋದು. ಸಾಫ್ಟಾಗಿ ಬೇಯಬೇಕು ಅಂತ ಅನ್ನೋರು ಈ ಥರ ಕುಕ್ಕರಲ್ಲಿ ನಾನು ಹೇಳ್ಕೊಡುವಂಥ ಮೆಥಡಲ್ಲಿ ಮಾಡಿ. ಒಂದು 2 ನಿಮಿಷ ಇದನ್ನು ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು 2 ಟೇಬಲ್ ಸ್ಪೂನ್ ನೀರು ಹಾಕ್ಕೊಳ್ತೀನಿ. ನೀರು ಹಾಕೋದ್ರಿಂದ ಇದು ಕುಕ್ಕರಲ್ಲಿ ಕೂಗೋದಕ್ಕೆ ತುಂಬಾ ಸುಲಭ ಆಗುತ್ತೆ. ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ರುಬ್ಬಿರೋ ಅಂಥ ಒಂದು ಮಿಕ್ಸ್ಚರ್ನ ಹಾಕ್ಕೊಳ್ತೀನಿ. ನೀವು ಬಾಣಲಿಯಲ್ಲಿ ಅಥವಾ ಪಾತ್ರೆಯಲ್ಲಿ ಮಾಡಬೇಕಾದ್ರೆ ಈ ಪುಡಿನ 1/4 ಭಾಗ ಗೋರಿಕಾಯಿ ಬೆಂದ ನಂತರ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಫುಲ್ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಳಿ. ಎಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹೊಂದ್ಕೋಬೇಕು ಈ ಗೋರಿಕಾಯಿಗೆ ಈ ಒಂದು ರುಬ್ಬಿರೋಂಥ ಮಿಶ್ರಣ. ಇದೊಂದು ಬೇಸಿಕ್ ಅಷ್ಟೇ. ಈ ಒಂದು ರುಬ್ಬಿರೋ ಅಂಶ ಜೊತೆಗೆ ಒಗ್ಗರಣೆ. ಇದೇ ಥರ ನೀವು ಎಲ್ಲ ತರಕಾರಿಗಳಿಗೂ ಈ ಒಗ್ಗರಣೆ ಹಾಕ್ಕೊಂಡು ಪಲ್ಯಗಳನ್ನ ಮಾಡ್ಕೋಬೋದು. ತುಂಬಾ ರುಚಿಯಾಗಿರುತ್ತೆ. ಬೀನ್ಸು, ಕ್ಯಾರೆಟು, ತೊಂಡೆಕಾಯಿ ಇಂಥದ್ದೆಲ್ಲದಕ್ಕೂ ಮಾಡ್ಕೋಬೋದು. ಎಲ್ಲ ಒಂದ್ಸಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ತೀನಿ. ಕೊನೆಯಲ್ಲಿ ಬಿಸಿ ಆಗ್ತಿದೆ ಹಾಗೆ. ಇವಾಗ ಲಿಡ್ ಕ್ಲೋಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ 1 ವಿಷಲ್ ಕೂಗಿಸ್ಕೊಂಡ್ರೆ ಸಾಫ್ಟಾಗಿ ಬೆಂದಿರೋಂಥ ಪಲ್ಯ ರೆಡಿ ಆಗುತ್ತೆ. ಪ್ರೆಷರ್ ಬಿಟ್ಟಿದೆ. ಇದಕ್ಕೆ ಕೊನೆಯಲ್ಲಿ ಸಣ್ಣ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು 1 ಟೇಬಲ್ ಸ್ಪೂನ್ ಹಾಕ್ಕೊಂಡು ಸ್ಟವ್ ಆನ್ ಮಾಡ್ಕೊಳ್ತೀನಿ. ಸ್ಟವ್ ಆನ್ ಮಾಡಿಕೊಂಡು ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ನಿಮಿಷ 2 ನಿಮಿಷ ಫ್ರೈ ಮಾಡ್ಕೊಳ್ತೀನಿ. ಇದರಲ್ಲಿ ಏನಾದರೂ ಒಂದು ಸ್ವಲ್ಪ ನೀರಂಶ ಇರುತ್ತಲ್ಲ ಅದೆಲ್ಲ ಹೊಂದ್ಕೊಂಡಂಗಾಗುತ್ತೆ ಅಷ್ಟೇ. ತುಂಬ ಫ್ರೈ ಮಾಡ್ಕೊಳಕ್ಕೆ ಹೋಗ್ಬಿಡಿ. 2 ನಿಮಿಷ ಫ್ರೈ ಮಾಡಿದ್ರೆ ಸಾಕು. 2 ನಿಮಿಷ ಫ್ರೈ ಮಾಡ್ಕೊಳ್ತಿದ್ದಂಗೆ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಸರ್ವ್ ಮಾಡೋದಕ್ಕೆ ಬಿಸಿ ಬಿಸಿ ಸಾಫ್ಟಾಗಿ ಬೆಂದಿರೋಂಥ ಗೋರಿಕಾಯಿ ಪಲ್ಯ ರೆಡಿ ಇದೆ. ಸರ್ವ್ ಮಾಡ್ಕೊಳ್ಳೋಣ. ಯಾರಿಗೆ ಕ್ರಂಚಿಯಾಗಿರೋ ಪಲ್ಯ ಇಷ್ಟ ಆಗಲ್ಲ, ಸಾಫ್ಟಾಗಿ ಬೆಂದಿರಬೇಕು ಅಂತ ಅಂತಿರಲ್ಲ, ಅಂಥವರು ಈ ಥರ ಕುಕ್ಕರಲ್ಲಿ ಬೇಯಿಸ್ಕೊಂಡು ಮಾಡ್ಕೊಳ್ಳಿ ಪಲ್ಯಗಳನ್ನ. ಆವಾಗ ತುಂಬ ಸಾಫ್ಟಾಗೂ ಇರುತ್ತೆ, ರುಚಿಯಾಗೂ ಇರುತ್ತೆ. ಈ ಒಂದು ಗೋರಿಕಾಯಿ ಪಲ್ಯನ ನೀವು ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ, ಚಪಾತಿ ಅಥವಾ ಊಟದ ಜೊತೆ ಸೈಡ್ ಡಿಶ್ ಥರ ಕೂಡ ಬಡಿಸ್ಬೋದು. ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.